ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಕೃಷ್ಣವರಕ್ಕೆ ಸ್ವಾಗತ. ಇವತ್ತು ನಾವು ಕೃಷ್ಣವರದಲ್ಲಿ ಆಫ್ರಿಕನ್ ಲವ್ ಬರ್ಡ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಆಫ್ರಿಕನ್ ಲವ್ ಬರ್ಡ್ಸ್ ಬಂದ್ಬಿಟ್ಟು ಆಫ್ರಿಕಾ ದೇಶದ ತಳಿಗಳಾಗಿದೆ. ಹಾಗೆ ಆಫ್ರಿಕನ್ ಲವ್ ಬರ್ಡ್ಸ್ ಗಳಲ್ಲಿ ಹಲವಾರು ವೆರೈಟಿ ತಳಿಗಳು ಬರುತ್ತೆ. ಅದು ಮ್ಯೂಟೇಶನ್ ಮೇಲೆ ಅದ್ರ ಕಲರ್ ಹೋಗುತ್ತೆ. ನನ್ನ ಹತ್ರ ಇರೋದು ಬಂದ್ಬಿಟ್ಟು ಫಿಶರ್ ಮತ್ತು ಪೀಚ್ ಹೆಡೆಡ್ ಲವ್ ಬರ್ಡ್ ಇದೆ. ಲವ್ ಬರ್ಡ್ಸ್ ಗಳಿಗೂ ಆಫ್ರಿಕನ್ ಲವ್ ಬರ್ಡ್ಸ್ ಗಳಿಗೂ ಏನ್ ವ್ಯತ್ಯಾಸ ಅಂದ್ರೆ, ಆಫ್ರಿಕನ್ ಲವ್ ಬರ್ಡ್ಸ್ ನಾರ್ಮಲ್ ಲವ್ ಬರ್ಡ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ. ನಾರ್ಮಲ್ ಲವ್ ಬರ್ಡ್ಸ್ 3-5 ಇಂಚ್ ಇದ್ರೆ ಇದು 5-7 ಇಂಚ್ ತನಕ ಇರುತ್ತೆ. ಇದ್ರ ಫುಡ್ ಡಯಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದಕ್ಕೂ ನಾರ್ಮಲ್ ಆಗಿ ಎಲ್ಲಾ ಲವ್ ಬರ್ಡ್ಸ್ ಗಳ ತರ ನವಣೆ ಮತ್ತೆ ಸನ್ಫ್ಲವರ್ ಸೀಡ್ಸ್ ಬೇಕಾಗುತ್ತೆ. ಆದ್ರೆ ಒಂದು ಡಿಫರೆನ್ಸ್ ಏನು ಅಂದ್ರೆ, ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಜಾಸ್ತಿ ಬೇಕಾಗುತ್ತೆ. ಸನ್ಫ್ಲವರ್ ಸೀಡ್ಸ್ ತುಂಬಾ ಇಷ್ಟಪಡುತ್ತೆ. ಜೊತೆಗೆ ನೀವು ನವಣೆ ಸನ್ಫ್ಲವರ್ ಸೀಡ್ಸ್ ಜೊತೆಗೆ ಎಲ್ಲಾ ತರದ ಕಾಳುಗಳನ್ನ ನೆನ್ಸ್ಕೊಡ್ಬೇಕು. ಜೊತೆಗೆ ಸಪ್ಪುಗಳನ್ನ ಕೊಡ್ಬೋದು, ಸ್ವೀಟ್ ಕಾರ್ನ್ ಕೊಡ್ಬೋದು. ಆದ್ರೆ ಸಪ್ಗಳು ಕೊಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಮಳೆಗಾಲದಲ್ಲಿ ಸಪ್ಗಳು ಕೊಡಬಾರ್ದು. ಇದ್ರ ಬ್ರೀಡಿಂಗ್ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ, ಇದು ಸೇಮ್ ಆಗಸ್ಟ್ ಇಂದ ನವೆಂಬರ್ ತನಕ ಬ್ರೀಡ್ ಮಾಡುತ್ತೆ. ಇದು ಬ್ರೀಡ್ ಮಾಡಿದಾಗ 3-5 ಮೊಟ್ಟೆ ಇಟ್ಟು 2-3 ಮರಿ ಮಾಡುತ್ತೆ. ಬೇಸ್ಡ್ ಆನ್ ಹೆಲ್ತ್ ಅಂತ ಮಾತಾಡ್ಬೇಕು ಅಂದ್ರೆ, ಇದಕ್ಕೆ ಎಲ್ಲಾ ಸಪ್ಲಿಮೆಂಟ್ಸ್ ಬೇಕಾಗತ್ತೆ. ನ್ಯಾಚುರಲ್ ಆಗಿ ಸಿಗೋ ಕ್ಯಾಲ್ಸಿಯಂ ಬ್ಲಾಕು, ಕಟಲ್ ಫಿಶ್ ಬೋಲು ತುಂಬಾ ಅವಶ್ಯಕತೆ ಇದು ಬ್ರೀಡಿಂಗ್ ಟೈಮ್ ಅಲ್ಲಿ. ಅದಕ್ಕೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರ್ದ್ರೆ ನೋಡ್ಕೋಬೇಕು ನೀವು. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಂದ್ರೆ ಮೊಟ್ಟೆಗಳು ಸರಿಯಾಗಿ ಫರ್ಟೈಲ್ ಆಗಿರಲ್ಲ. ಅದಕ್ಕೋಸ್ಕರ ಕ್ಯಾಲ್ಸಿಯಂ ಬ್ಲಾಕ್ ಕೊಡಬೇಕು, ಕಟಲ್ ಫಿಶ್ ಬೋಲು ಕೊಡಬೇಕು. ಅಷ್ಟೇ ಅಲ್ಲದೆ ಮೆಡಿಸಿನಲ್ ಸಪ್ಲಿಮೆಂಟ್ಸ್ ಅಂದಾಗ ನೀವು ಇದಕ್ಕೆ ವಿಮರಾಲ್ ಮತ್ತು ಆಸ್ಟ್ರಾವೆಟ್, ಇದು ಕಂಪ್ಲೀಟ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗಿ ವರ್ಕ್ ಮಾಡುತ್ತೆ. ನೀವು ಅದ್ರ ಜೊತೆ ಇದನ್ನು ಕೊಡ್ಬೋದು. ನೀವು ಸಪ್ಲಿಮೆಂಟ್ಸ್ ಕೊಡೋ ರೀತಿ ಹೇಗೆ ಅಂತ ಅಂದ್ರೆ, ರಾತ್ರಿನೇ ಪಕ್ಷಿಗಳ ಕೇಜಿಂದ ನೀರ್ ತೆಗೆದ್ಬಿಡಿ. ಬೆಳಗಾಗಿ ಎದ್ದ ತಕ್ಷಣ ಆ ಬಟ್ಲ ತೊಳೆದು ಅದರಲ್ಲಿ 1 ಕ್ಯಾಪ್, 2 ಸಣ್ಣ ಕ್ಯಾಪ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಕೊಡಿ. ಬೆಳಗಿನ ಸಾಯಂಕಾಲ ತನಕ ಮೆಡಿಸಿನ್ ಇರಲಿ, ಸಾಯಂಕಾಲ ಮತ್ತೆ ತೆಗೀರಿ. ಓವರ್ ನೈಟ್ ಮೆಡಿಸಿನ್ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಇನ್ನೊಂದು ವಿಶೇಷತೆ ಏನಪ್ಪಾ ಈ ಆಫ್ರಿಕನ್ ಲವ್ ಬರ್ಡ್ಸ್ ಅಂದ್ರೆ, ಎಲ್ಲಾ ಪಕ್ಷಿಗಳಿಗಿಂತ ಇದಕ್ಕೆ ನೀರು ತುಂಬಾ ಇಷ್ಟ. ನೀವೇನಾದ್ರೂ ಆಫ್ರಿಕನ್ ಲವ್ ಬರ್ಡ್ಸ್ ಹಾಕಿದ್ರೆ ಅದು ತುಂಬಾ ಖುಷಿಯಾಗಿಡುವ ಒಂದೇ ಒಂದು ಸಿಂಪಲ್ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಅದಕ್ಕೆ ಎಕ್ಸ್ಟ್ರಾ ಕಪ್ ನೀರು ಕೊಡಿ. ನೀವು ಫ್ರೀ ಇದ್ದಾಗ ಅದಕ್ಕೆ ನೀರು ಸ್ಪ್ರಿಂಕಲ್ ಮಾಡಿಸಿ ಸ್ನಾನ ಮಾಡಿಸಿ. ಆದ್ರೆ ಸಾಕಿರೋ ಕೇಜಲ್ಲ, ಸಾಕಿರೋ ಕೇಜಲ್ಲಿ ಆದ್ರೆ ನಿಮ್ ನೀರೆಲ್ಲ ಬಿದ್ದು ಕಾಳುಗಳೆಲ್ಲ ಕೊಳ್ತೋಗುತ್ತೆ. ಏನ್ ಮಾಡಿ ಅಂದ್ರೆ, ಈ ತರ ಒಂದು ಬಾತಿಂಗ್ ಕೇಜ್ ತಗೊಂಡು ಅದರಲ್ಲಿ ನೀವು ಫ್ರೀ ಇದ್ದಾಗ, ನೀವು ಹೋಗಿ ಬಿಸಿಲು ಕೂತ್ಕೊಂಡಾಗ ಏನಾದ್ರು ಇದಕ್ಕೆ ನೀರು ಸ್ಪ್ರಿಂಕಲ್ ಮಾಡಿ ತುಂಬಾ ಖುಷಿ ಪಡುತ್ತೆ. ನಿಮ್ ಜೊತೆ ನಗನಗ್ತಾ ಇರುತ್ತೆ. ಇವುಗಳಿಗೆ ಮನುಷ್ಯ ಜೊತೆ ಇರಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವೇನಾದ್ರು ಮಾತಾಡ್ತಿದ್ರೆ ನಿಮ್ಮನ್ನ ಅದರದೇ ಧ್ವನಿಲಿ ಇಮಿಟೇಟ್ ಮಾಡಕ್ ಟ್ರೈ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಲವ್ ಟು ಮಿಮಿಕ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಯಾವ್ದಾದ್ರು ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ಆ ವಿಡಿಯೋನು ಮಾಡ್ತೀನಿ. ಹರೇ ಕೃಷ್ಣ.